ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಮಿಸ್ಟರ್ ಜೆ ಎಚ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು 15 ಡೇಸ್ ಆಫ್ ಲಿನಕ್ಸ್ ಲರ್ನಿಂಗ್ ಪ್ಲಾನ್. ಸೊ ಟಿಲ್ ದಿಸ್ ಡೇಸ್ ನಾವು ಕಂಪ್ಲೀಟ್ ಆಗಿ 6th ಡೇವರೆಗೂ ಆರ್ 7th ಡೇವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ನಾವು ಇವತ್ತು ಕಲಿಯೋಣ ಡೇ 8 ಅಂಡ್ ಡೇ 9. ಡೇ 8 ಮ್ಯಾನೇಜಿಂಗ್ ಸಾಫ್ಟ್ವೇರ್ ಪ್ಯಾಕೇಜಸ್ ಏನಿದೆ ಅದು ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಡೇ 9 ಕಂಪ್ರೆಸಿಂಗ್ ಅಂಡ್ ಆರ್ಚಿವಿಂಗ್ ಫೈಲ್ಸ್ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಸೊ ಫಸ್ಟ್ ನಾವು ಡೈರೆಕ್ಟ್ ಆಗಿ ಮೂವ್ ಆಗೋಣ ಡೇ 8ಗೆ. ಡೇ 8 ಫೈಲ್ಸ್ ಅಲ್ಲಿ ನಾವು ನಿಮ್ಗೆ ನೋಡಿ ಸಿಗುತ್ತೆ ಪ್ಯಾಕೆಟ್ ಮ್ಯಾನೇಜ್ಮೆಂಟ್ ಅಂತ. ಪ್ಯಾಕೆಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ದು ಫಸ್ಟ್ ಥಿಂಗ್ ಏನು ಬರುತ್ತೆ, ಪ್ಯಾಕೆಟ್ ಮ್ಯಾನೇಜರ್. ಪ್ಯಾಕೆಟ್ ಮ್ಯಾನೇಜರ್ ಅಂದ್ರೆ ನಾವು ಇಲ್ಲಿ ಏನು ಲಿಸ್ಟ್ ನೋಡ್ತಿದೀವಿ, ಇದಿಷ್ಟು ಪ್ಯಾಕೆಟ್ ಮ್ಯಾನೇಜರ್ಸ್. ಮೇಯ್ನ್ ಆಗಿ ನಮ್ಮ ಲಿನಕ್ಸ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ನೋಡಿದೀವಲ್ಲ, ಉಬಂಟು ಆಗಿರ್ಬೋದು, ಡಿ ಬಿ ಎನ್ ಆಗಿರ್ಬೋದು, ರೆಡಾಟ್ ಆಗಿರ್ಬೋದು, ಸೆಂಟೋಎಸ್ ಆಗಿರ್ಬೋದು, ಅವ್ರ ಫೆಡೋರ್ ಆಗಿರ್ಬೋದು. ಪರ್ಟಿಕ್ಯುಲರ್ ಈಚ್ ಡಿಸ್ಟ್ರಿಬ್ಯೂಷನ್ಸ್ಗೆ ನಮಗೆ ಪರ್ಟಿಕ್ಯುಲರ್ ಆಗಿರುವಂಥ ಪ್ಯಾಕೆಟ್ ಮ್ಯಾನೇಜರ್ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನಾವು ಈಚ್ ಡಿಸ್ಟ್ರಿಬ್ಯೂಷನ್ಗೆ ಅದರದೇ ಆದಂಥ ಪ್ಯಾಕೆಟ್ ಮ್ಯಾನೇಜರ್ ಇರುತ್ತೆ. ಸೊ ಈ ಪ್ಯಾಕೆಟ್ ಮ್ಯಾನೇಜರ್ ಅಂದರೆ ಏನು ಅನ್ನೋದನ್ನ ಮೇನ್ ತಿಳ್ಕೊಳ್ಳೋಣ. ಬೇಸಿಕಲಿ ಈ ಪ್ಯಾಕೆಟ್ ಮ್ಯಾನೇಜರ್ ಅಂತಂದರೆ ನಮ್ಮ ಒಂದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸಮ್ ಆಫ್ ದ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆರ್ ಇಟ್ ಮೇ ಬಿ ಅಪಾಚೆ ಆಗಿರ್ಬೋದು, ಎಂಜಿನಿಯರ್ಸ್ ಆಗಿರ್ಬೋದು, ಆರ್ ಗಿಟ್ ಆಗಿರ್ಬೋದು, ಜೆನ್ಕಿನ್ಸ್, ಸಮ್ ಆಫ್ ದ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಆ ಇನ್ಸ್ಟಾಲ್ಗಳು ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಮತ್ತೆ ರಿಮೂವಿಂಗ್ ಆಗಿರ್ಬೋದು, ಈ ಎಲ್ಲ ಫಂಕ್ಷನ್ಗಳನ್ನ ಮೇಂಟೈನ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥ ಟೂಲ್ ಬಂದು ಪ್ಯಾಕೆಟ್ ಮ್ಯಾನೇಜರ್ ಅಂತ ಕರಿತೀವಿ. ಸೊ ಏನು ಅಂದರೆ ಇನ್ಸ್ಟಾಲ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ರಿಮೂವ್ ಆಗಿರ್ಬೋದು, ಈ ಎಲ್ಲ ಒಂದು ಫಂಕ್ಷನ್ನ ಸಾಫ್ಟ್ವೇರ್ ಫಂಕ್ಷನ್ಗಳನ್ನ ಮಾಡಲಿಕ್ಕೆ ನಾವು ಈಚ್ ಡಿಸ್ಟ್ರಿಬ್ಯೂಷನ್ಗೆ ನಾವು ಯೂಸ್ ಮಾಡುವಂಥ ಒಂದು ಕಮಾಂಡ್ಸ್ಗಳೇನಿವೆ ಅವು ಪ್ಯಾಕೆಟ್ ಮ್ಯಾನೇಜರ್ ಅಂತ ನಾವು ಕರಿತೀವಿ. ಸೊ ನಾವಿಲ್ಲಿ ಒಂದು ಪ್ಯಾಕೆಟ್ ಮ್ಯಾನೇಜರ್ ಕಲಿತ್ರೆ ಸೇಮ್ ಆಸ್ ಇಟ್ ಈಸ್ ಮಿಕ್ಕಿದ್ದು ಅದು ಅದೇ ಸೇಮ್ ಆಗಿರುತ್ತೆ. ಸೊ ನಾವು ಇಲ್ಲಿ ಇಲ್ಲೇನು ನೋಡ್ತೀರಾ, ಸೂಡೋ ಎ ಪಿ ಟಿ ಇನ್ಸ್ಟಾಲ್ ಪ್ಯಾಕೆಟ್ ನೇಮ್ ಅಂತ ಏನಿದೆ, ಇದು ಡಿ ಬಿ ಎನ್ ಮತ್ತು ಉಬಂಟು ಡಿಸ್ಟ್ರಿಬ್ಯೂಷನ್ಗೆ ಮಾತ್ರ ಇರುವಂಥ ಪ್ಯಾಕೆಟ್ ಮ್ಯಾನೇಜರ್ ಆಗಿರುತ್ತೆ. ಸೊ ಅದೇ ಥರ ನೀವು ನೋಡ್ತೀರಾ, ಪರ್ಟಿಕ್ಯುಲರ್ ಈಚ್ ಡಿಸ್ಟ್ರಿಬ್ಯೂಷನ್ಗೆ ಅದರದೇ ಆದಂಥ ಒಂದೊಂದು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಕಮೆಂಟ್ಸ್ಗಳು. ಸೊ ಒಂದು ಕಲ್ತ್ಕೊಂಡ್ರೆ ಸೇಮ್ ಆ್ಯಸ್ ಇಟ್ ಈಸ್ ಅದು ಅದೇ ಕೂಡ ಬೇರೆ ಆಗಿರುತ್ತೆ. ಸೊ ತಡ ಮಾಡೋದು ಬೇಡ, ಕಲ್ತ್ಕೊಡ್ತಾ ಹೋಗೋಣ. ಫಸ್ಟ್ ಇದರೊಳಗೆ ಬರುತ್ತೆ ಇನ್ಸ್ಟಾಲೇಷನ್, ಅಪ್ಡೇಟಿಂಗ್ ಅಂಡ್ ರಿಮೂವಿಂಗ್ ಸಾಫ್ಟ್ವೇರ್ ಬರುತ್ತೆ. ಸೊ ಇನ್ಸ್ಟಾಲ್ ಮಾಡೋದು ಹೇಗೆ ಸಾಫ್ಟ್ವೇರ್ನ ನಮ್ಮ ಒಂದು ಉಬಂಟು ಆರ್ ಎನಿಥಿಂಗ್ ಎಲ್ಸ್ ಡಿಸ್ಟ್ರಿಬ್ಯೂಷನಲ್ಲಿ ಹೇಗೆ ಮಾಡೋದು ಅಂತ. ಸೊ ಡೈರೆಕ್ಟ್ ಕಮಾಂಡ್ ಪ್ರಾಂಪ್ಟ್ ಹೋಗೋಣ. ನಾನು ಆಲ್ರೆಡಿ ಇಲ್ಲಿ ರೂಟ್ ಯೂಸರ್ ಸ್ವಿಚ್ ಆಗಿದ್ದೀನಿ ಬೈ ಯೂಸಿಂಗ್ EC2 ಇನ್ಸ್ಟೆನ್ಸ್, ಯು ನೋ ದಟ್. ಸೊ ಇಲ್ಲಿ ನಾವು ಫಸ್ಟ್ ಚೆಕ್ ಮಾಡೋಣ ನಮ್ಮ ಒಂದು ಏನು ಡಿಸ್ಟ್ರಿಬ್ಯೂಷನ್ ಆಫ್ ಲಿನಕ್ಸ್ ಏನಿದೆ ಉಬಂಟು ಒಳಗೆ ಸಾಫ್ಟ್ವೇರ್ ಇದೆಯಾ ಇಲ್ವಾ ಅನ್ನೋ ಚೆಕ್ ಮಾಡಲಿಕ್ಕೆ ನಾವು ಕಮಾಂಡ್ ಯೂಸ್ ಮಾಡ್ತೀವಿ. ಏನು ಕಮಾಂಡು ಅಂತಂದರೆ ಸುಡೋ ಸಿಸ್ಟಮ್ ಸಿ ಟಿ ಎಲ್ ಸ್ಟೇಟಸ್ ಆಫ್ ಅಪಾಚೆ ಸರ್ವರ್, ಅಪಾಚೆ 2 ಅಂತ ಕರಿತೀವಿ, ಅಪಾಚೆ 2 ಎಂಟರ್. ಸೂಡೋ ಸಿಸ್ಟಮ್ ಸಿ ಟಿ ಎಲ್ ಸ್ಟೇಟಸ್ ಆಫ್ ಅಪಾಚೆ 2 ಅಂತ ನೋಡ್ತು ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಸರ್ವಿಸ್ ಏನಿದೆ ಇದು ಇಲ್ಲ ಅನ್ನೋ ಥರ ತೋರಿಸಿದೆ, ಕುಡ್ ನಾಟ್ ಬಿ ಫೌಂಡ್ ಅಂತ ತೋರಿಸಿದೆ. ಸೊ ಇದನ್ನ ಇನ್ಸ್ಟಾಲ್ ಮಾಡಬೇಕು. ನಾವು ಇನ್ಸ್ಟಾಲ್ ಮಾಡೋದು ಹೇಗೆ? ಸೊ ಇಲ್ಲಿ ನೋಡ್ಬೋದು ನಾನು ಕಮಾಂಡ್ ಇಲ್ಲಿ ಹಾಕಿದ್ದೇನೆ, ಸೂಡೋ ಎ ಪಿ ಟಿ ಇನ್ಸ್ಟಾಲ್ ಪ್ಯಾಕೇಜ್ ನೇಮ್. ಸೊ ಅದೇ ಕೊಡೋಣ ಇಲ್ಲಿ, ಸೂಡೋ ಸೂಡೋ ಹೇಗೆ ಕೊಡ್ತೀವಿ ಅಂತಂದ್ರೆ ರೂಟ್ ಯೂಸರ್ ಸ್ವಿಚ್ ಆಗಿದೆ, ಸೊ ದಟ್ ಸೂಡೋದು ಕೊಡ್ತೀವಿ. ಡೈರೆಕ್ಟ್ ನೀವು ಉಬಂಟು ಮಾಡ್ತಿದ್ದೀರಾ ಅಂತಂದ್ರೆ ಎ ಪಿ ಟಿ ಅಂತಾನೆ ಕೊಡ್ಬೋದು. ಸೂಡೋ ಎ ಪಿ ಟಿ ಇನ್ಸ್ಟಾಲ್ ಪ್ಯಾಕೆಟ್ ನೇಮ್ ಯಾವುದು, ಅಪಾಚೆ 2 ಅಲ್ವಾ, ಅಪಾಚೆ 2 ಎಂಟರ್ ಕೊಡ್ತು ಅಂತಂದ್ರೆ ನಮ್ಮ ಒಂದು ಸಾಫ್ಟ್ವೇರ್ ಏನಿದೆ, ಅಪಾಚೆ ಏನೋ ಸಾಫ್ಟ್ವೇರ್ ಏನಿದೆ ಅದು ಇನ್ಸ್ಟಾಲ್ ಆಗಬೇಕು. ಎಂಟರ್. ಸಿ, ನಮ್ಮ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಿದೆ. ಸೊ ಇಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ನಮ್ಮ ಪರ್ಮಿಷನ್ ಕೇಳ್ತಿದೆ, ಎಸ್ ಆರ್ ನೋ ಅಂತ. ವೈ ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತು ಅಂದ್ರೆ ಅಗೇನ್ ಇದು ಕಂಟಿನ್ಯೂ ಆಗುತ್ತೆ, ನಮ್ಮ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಾ ಇದೆ ನಮ್ಮ ಒಂದು ಉಬಂಟು ಸರ್ವರ್ ಅಲ್ಲಿ. ಸೊ ಈ ರೀತಿ ನಾವು ಇನ್ಸ್ಟಾಲೇಷನ್ ಮಾಡ್ಬೋದು ಬೈ ಯೂಸಿಂಗ್ ದಟ್ ಕಮಾಂಡ್. ಒಂದು ಪ್ಯಾಕೆಟ್ ಮ್ಯಾನೇಜರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ನೆಕ್ಸ್ಟ್ ಕಮಾಂಡು ಸೇಮ್ ಆಸ್ ಇಟ್ ಈಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಲಿಕ್ಕೆ ಇದು ಸೇಮ್ ಪ್ಯಾಕೇಜ್ ಆಗಿರುತ್ತೆ. ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದು, ರಿಮೂವ್ ಮಾಡೋದು ಆಮೇಲೆ ಹೇಳ್ಕೊಡ್ತೇನೆ, ಅಪ್ಡೇಟ್ ಮಾಡೋದು ಹೇಗೆ ಅಂತ. ಸೊ ನೋಡಿ, ಸುಡೋ ಎ ಪಿ ಟಿ ಅಪ್ಡೇಟ್.
ನಮ್ಮ ಒಂದು ಏನು ಪ್ಯಾಕೇಜ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದೀವಿ ಅದು ಅಪ್ಡೇಟ್ ಆಗಿಲ್ಲ ಅನ್ನೋದಾಗಿದ್ರೆ ಅದನ್ನ ಅಪ್ಡೇಟ್ ಮಾಡೋದಕ್ಕೆ ಜಸ್ಟ್ ಸಿಂಪಲ್ ಟೈಪ್ ಇಸ್ ಸೂಡೋ ಎ ಪಿ ಟಿ ಅಪ್ಡೇಟ್. ಇನ್ ಕೇಸ್ ಅದು ಅಪ್ಡೇಟೆಡ್ ಇನ್ ಕೇಸ್ ಅದು ಅಪ್ ಟು ಡೇಟ್ ಆಗಿದ್ರೆ ಅದು ಆಟೋಮೆಟಿಕಲಿ ಶೋ ಆಗುತ್ತೆ. ಜಸ್ಟ್ ಸಿ ನೋಡೋಣ. ಓಕೆ, ಅದು ಅಪ್ಡೇಟ್ ಆಗಿಲ್ಲ, ಸೊ ದಟ್ ಅದು ಅಪ್ಡೇಟಿಂಗ್ ಸ್ಟಾರ್ಟ್ ಆಗ್ತಿದೆ. ಇದಾಗಿದೆ. ವೇಟ್. ಓಕೆ, ಅಪ್ಡೇಟ್ ಆಗಿದೆ. ಜಸ್ಟ್ ಆಗ್ತದೆ ಇನ್ನೂ ಆಗ್ತಿದೆ. ವೇಟ್ ಫಾರ್ ಇಡರ್ಸ್. ಸೊ ನಾವು ನೋಡ್ಬೋದು ಅಪಾಚೆ ಸಾಫ್ಟ್ವೇರ್ ಅನ್ನೋದು ಅಪ್ಗ್ರೇಡ್ ಆಗಿದೆ. ನಮಗೆ ಇಲ್ಲಿ ನೋಡ್ಲಿ ಸಿಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡಾದ್ಮೇಲೆ ಅದು ಆಟೋಮೆಟಿಕಲಿ ಅಪ್ಗ್ರೇಡ್ ಆಗುತ್ತೆ. ಸೊ ಇದು ಅಪ್ಡೇಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಕಮಾಂಡ್. ನೆಕ್ಸ್ಟು ನಾವು ಹ್ಯಾಂಡ್ಲಿಂಗ್ ಡಿಪೆಂಡೆನ್ಸಿ ಅಂತ ಏನಿದೆ ಇದು ಆಟೋ ರಿಮೂವ್ಗೆ ಯೂಸ್ ಮಾಡುವಂಥ ಕಮಾಂಡ್ ಆಗಿರುತ್ತೆ. ಇಫ್ ಇನ್ ಕೇಸ್ ನೀವು ಸಾಫ್ಟ್ವೇರ್ ಯೂಸ್ ಮಾಡಿ ಆಟೋ ರಿಮೂವ್ ಆಗಬೇಕು ಅನ್ನೋದಾಗಿದ್ದರೆ ನಾವು ಜಸ್ಟ್ ಈ ಕಮಾಂಡ್ ಟೈಪ್ ಮಾಡಿ ಇಕ್ಕಿದ್ರೆ ಅದು ಡೈರೆಕ್ಟಾಗಿ ಆಟೋ ರಿಮೂವ್ ಆಗಿರುತ್ತೆ. ಆರ್ ದೆನ್ ನೀವು ಸಾಫ್ಟ್ವೇರ್ ರಿಮೂವ್ ಮಾಡಬೇಕು ಅಂತಂದರೆ ಈ ಕಮಾಂಡ್ ಯೂಸ್ ಮಾಡಿದ್ರೆ ಸಾಕು. ಸೊ ದಟ್ ನಿಮ್ಮ ಒಂದು ಸಾಫ್ಟ್ವೇರ್ ರಿಮೂವ್ ಆಗುತ್ತೆ. ಯು ಕ್ಯಾನ್ ಸಿ ದಟ್ ನಾವಿಲ್ಲಿ ಅವಾಗಲೇ ನಾನು ಚೆಕ್ ಮಾಡಿದ್ವಲ್ಲ, ಸೊ ಅದೇ ಥರ ಸೂಡೋ ಸಿಸ್ಟಮ್ ಸಿ ಟಿ ಎಲ್ ಸ್ಟೇಟಸ್ ಆಫ್ ಅಪಾಚೆ 2 ಅಂತ ಎಂಟರ್ ಕೊಡ್ತು ಅಂತಂದರೆ ಯು ಕ್ಯಾನ್ ಸಿ ದಟ್ ನಾವು ಅವಾಗಲೇ ಬಂದಿದ್ದು ಯಾವುದೇ ಥರ ಸರ್ವರ್ ಇಲ್ಲ ಅಂತ ತೋರಿಸಿತ್ತು, ನಾಟ್ ಫೌಂಡ್ ಅಂತ. ಸೊ ಈಗ ನೋಡ್ಬೋದು ನಮ್ಮ ಅಪಾಚೆ ಸರ್ವರ್ ರನ್ನಿಂಗ್ ಆಗ್ತಾ ಇದೆ. ಸೊ ನೆಕ್ಸ್ಟು ಇದನ್ನೇ ನಾವು ರಿಮೂವ್ ಮಾಡ್ತೀನಿ. ಸೂಡೋ ಎ ಪಿ ಟಿ ರಿಮೂವ್ ಸಾಫ್ಟ್ವೇರ್ ನೇಮ್ ಇಸ್ ಅಪಾಚೆ ವೇಟ್ ಅಪಾಚೆ 2 ಎಂಟರ್. ಸೊ ನೋಡಿ ನಮ್ಮ ಒಂದು ಸಿಸ್ಟಮಲ್ಲಿ ಸಾಫ್ಟ್ವೇರ್ ರಿಮೂವ್ ಆಗ್ತಾ ಇದೆ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಫೈನಲ್ ರಿಮೂವ್ ಆಗಿದೆ. ಜಸ್ಟ್ ಸೇಮ್ ಸೂಡೋ ಸಿಸ್ಟಮ್ ಸಿ ಟಿ ಎಲ್ ಸ್ಟೇಟಸ್ ಆಫ್ ಅಪಾಚೆ ಕೇಳಿದ್ರೆ ಟೈಪ್ ಮಾಡಿದ್ರೆ ಸೊ ನೋಡಿ ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗೆ ಬಂದಿತ್ತು ಅದೇ ಥರ ನಮಗೆ ತೋರಿಸ್ತಾ ಇದೆ. ಸೊ ಇದು ಕಂಪ್ಲೀಟ್ ಹೇಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು, ಅಪ್ಡೇಟ್ ಮಾಡೋದು, ರಿಮೂವ್ ಮಾಡೋದಾಗಿರುತ್ತೆ. ಸೊ ಕಂಪ್ಲೀಟ್ ಡೇ 7 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟ್ ಮೂವ್ ಆನ್ ಆಗೋಣ ಡೇ 9. ಡೇ 9 ನಾವೇನು ಕಲಿತೀವಿ ಅಂತಂದರೆ ನಾವು ಫೈಲ್ನ ಆರ್ಚಿವಲ್ ಇಕ್ಕೋದು ಹೇಗೆ ಆ್ಯಂಡ್ ಫೈಲ್ನ ಕಂಪ್ರೆಸ್ ಮಾಡೋದು ಹೇಗೆ ಅನ್ನೋದನ್ನ ಈ ಒಂದು ಡೇ 9 ಕಲ್ತ್ಕೋತೇವೆ. ಸೊ ಫೈಲ್ನ ನಾವು ನಾರ್ಮಲ್ ಆಗಿ ಸಿಸ್ಟಮಲ್ಲಿ ವಿಂಡೋಸ್ ಲ್ಯಾಪ್ಟಾಪಲ್ಲಿ ನಾವು ಆರ್ಚಿವ್ ಮಾಡೋದು ಗೊತ್ತು, ನಮಗೆ ಕಂಪ್ರೆಸ್ ಮಾಡೋದು ಗೊತ್ತಿರುತ್ತೆ. ನಮಗೆ ನಾರ್ಮಲ್ ಆಗಿ ಅದಕ್ಕೆ ಒಂದು ಸಾಫ್ಟ್ವೇರ್ ಇರುತ್ತೆ, ನಾವು ಡೈರೆಕ್ಟಾಗಿ ನಮಗೆ ಸ್ಕ್ರೀನಲ್ಲಿ ವಿಸಿಬಲ್ ಆಗುತ್ತೆ. ಸೊ ಕಂಪ್ರೆಸ್ ಮಾಡ್ತೀವಿ. ನಾವು ಲಿನಕ್ಸಲ್ಲಿ ವಿಂಡೋಸಲ್ಲಿ ನಾವು ಹೇಗೆ ಕಂಪ್ರೆಸ್ ಮಾಡೋದು ಅಂತ ಈ ಪರ್ಟಿಕ್ಯುಲರ್ ಕಮ್ಯಾಂಡ್ಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಕಂಪ್ರೆಸ್ ಆಗಿರ್ಬೋದು, ಆರ್ಚಿವ್ ಆಗಿರೋದು ಮಾಡುತ್ತೀವಿ. ಪರ್ಟಿಕ್ಯುಲರ್ ಆಗಿ ಆರ್ಚಿವ್ ಮಾಡಬೇಕು ಅಂತ ನಮಗೆ ಕಮ್ಯಾಂಡ್ ಬರುತ್ತೆ ಟಾರ್ ಅಂತ, ಟಾರ್ ಕಮ್ಯಾಂಡ್ ಯೂಸ್ ಮಾಡ್ಕೊಂಡು ನಾವು ಆರ್ಚಿವ್ ಮಾಡ್ತೇವೆ. ಆ್ಯಂಡ್ ದೆನ್ ನಾವು ಕಂಪ್ರೆಸ್ ಮಾಡಬೇಕು ಫೈಲ್ನ ಅಂತಂದರೆ GZ ಅಂತ ಯೂಸ್ ಮಾಡ್ತೇವೆ. ಆ್ಯಂಡ್ ಅನ್ಕಂಪ್ರೆಸ್ ಮಾಡಬೇಕು ಅಂದರೆ ಅನ್ಝೆಡ್ ಜಿಪ್ ಅಂತಲೇ ಯೂಸ್ ಮಾಡ್ತೇವೆ. ಆ್ಯಂಡ್ ಕಂಪ್ರೆಸ್ ಪ್ಲಸ್ ಆರ್ಚಿವ್ ಎರಡೂ ಮಾಡಬೇಕು ಅಂತಂದರೆ .tar.gz ಅಂತ ಮಾಡ್ತೇವೆ. ಆ್ಯಂಡ್ ಕಂಪ್ರೆಸ್ಡ್ ಆರ್ಚಿವ್ ಮಾಡಬೇಕು ಅಂತಂದರೆ .zip ಅಂತ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂಥ ಫೈಲ್ನ ಮಾಡ್ಬೋದು ಈಗ. ಸೊ ಕೊನೆದ ಕಮೆಂಟ್ ನೋಡೋಣ ಅದೇ ಇರೋದೇನು. ಅದಕ್ಕಿಂತ ಮುಂಚೆ ನಾನು ಕಮಾಂಡ್ ಪ್ರಾಂಪ್ಟ್ ಹೋಗ್ತೇನೆ. ಕಮಾಂಡ್ ಪ್ರಾಂಪ್ಟಲ್ಲಿ ಇಲ್ಲಿ LS ಅಂತ ಟೈಪ್ ಮಾಡ್ತೇನೆ. ಸೊ ಇಲ್ಲಿ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡ್ತೇನೆ. ಡೈರೆಕ್ಟ್ರಿ ಡೇ 9 ಅಂತಲೇ ಕೊಡ್ತೇನೆ. ಎಂಟರ್ ಆ್ಯಂಡ್ LS. ಸೊ ನಮಗೆ ಡೇ 9 ಅನ್ನೋದು ಒಂದಿದೆ. ಇದರಲ್ಲಿ ನಾವು ಸ್ವಿಚ್ ಆಗ್ತೇನೆ ಡೇ 9ಗೆ, CD ಡೇ 9. ಸೊ ಇಲ್ಲಿ ನಾನು ಸೆಟ್ ಆಫ್ ಡೈರೆಕ್ಟಾಗಿ ನಾನು 2 ಫೈಲ್ ಕ್ರಿಯೇಟ್ ಮಾಡ್ತೀನಿ ವಿತ್ ಕಂಟೆಂಟ್ ಆ್ಯಡ್ ಮಾಡಿ ಜೊತೆಗೆ ಫೈಲ್ ಕ್ರಿಯೇಟ್ ಆಗಬೇಕು. ಅದು ಹೇಗೆ ಮಾಡೋದು, ಹೇಗೆ ಎಕೋ ದಿಸ್ ಈಸ್ ಫೈಲ್ 1 ಅಂತ ಕಂಟೆಂಟ್ ಆ್ಯಡ್ ಮಾಡ್ತೀನಿ. ವೇರ್ ಫೈಲ್ 1.txt. ಈ ಫೈಲ್ 1.txt ಅನ್ನೋ ಫೈಲ್ಗೆ ನಾನು ದಿಸ್ ಈಸ್ ಫೈಲ್ 1 ಅನ್ನೋ ಕಂಟೆಂಟ್ ಡೈರೆಕ್ಟಾಗಿ ಆ್ಯಡ್ ಮಾಡ್ತೇನೆ. ಸೊ ದಟ್ ಈ ಕಮಾಂಡ್ ಏನು ಮಾಡುತ್ತೆ ಅಂತಂದರೆ ಫೈಲ್ನ ಕ್ರಿಯೇಟ್ ಮಾಡಿ ಇದರೊಳಗೆ ಕಂಟೆಂಟ್ ಆ್ಯಡ್ ಮಾಡುತ್ತೆ. ಎಂಟರ್. ಸೊ ಅದೇ ಥರ ನಾನು ಫೈಲ್ 2 ಆ್ಯಡ್ ಮಾಡ್ತೇನೆ. ಫೈಲ್ 2 ಅನ್ನೋ ಒಂದು ಕಮಾಂಡ್ನ ಇಲ್ಲಿ ಕೊಡ್ತೇನೆ. ಎಂಟರ್. ಸೊ ನೋಡಿ ನಾವು ಈಗ LS ಮಾಡ್ತು ಅಂತಂದರೆ
ನಾವು ನೋಡುತ್ತೆ ಫೈಲ್ 1 ಅಂಡ್ ಫೈಲ್, ಓಕೆ, ಫೈಲ್ ಮತ್ತೆ ಫೈಲ್ 1, ಫೈಲ್ 2 ಅಂತ ಕೊಟ್ಟಿರೋದು ಫೈಲ್ 1 ಅಂತ ಆಗಿದೆ. ಸೊ ರೀನೇಮ್ ಮಾಡೋಣ. ರೀನೇಮ್ ಮಾಡೋದು ಹೇಗೆ? MV ಮೂವ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಸೋರ್ಸ್ ಫೈಲ್ 2 ಡಾಟ್ ಟಿ ಎಕ್ಸ್ ಟಿ ಎಂಟರ್ ಆ್ಯಂಡ್ LS. ಈ ಕಮೆಂಟ್ಸ್ ಎಲ್ಲ ನಾವು ಸ್ಟಾರ್ಟಿಂಗ್ ಡೇಸ್ ಎಲ್ಲ ಕೊಟ್ಟಿದ್ದೇನೆ, ಸೊ ನಿಮ್ಗೆ ಗೊತ್ತಿರುತ್ತೆ. ಸೊ ನೋಡಿ, ಫೈಲ್ 1 ಅನ್ನು ಫೈಲ್ 2 ಅಂತ ನಮಗೆ ಮಾಡಿಫೈ ಮಾಡಿದ್ದೀನಿ. ಇವಾಗ ಈಚ್ ಫೈಲ್ದು ನಾವು ಸೈಜ್ ನೋಡಬೇಕು ಅಂತ ನಾವು ಯಾವ್ದು ಮಾಡಿದ್ವಿ, ಪ್ರೀವಿಯಸ್ ನಾವು ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆರ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ, ನೀವು ಹೋಗಿ ನೋಡ್ಕೋಬೋದು. ಇಲ್ಲಿ du/sh ಸ್ಟಾರ್ ಎಂಟರ್. ಸೊ ನೋಡಿ, ಈಚ್ ಫೈಲ್ದು ನಮಗೆ ಸೈಜ್ ಸಿಗುತ್ತೆ. ಇದನ್ನ ಟಾರ್ ಮಾಡೋದು ಹೇಗೆ, ಆರ್ ಜಿಪ್ ಫೈಲ್ ಅನ್ಜಿಪ್ ಫೈಲ್ ಮಾಡೋದು ಹೇಗೆ, ಈಚ್ ನಾವು ಇಲ್ಲಿ ಗಿಟಬಲ್ ಮಾಡ್ತಾ ಇರೋ ಪ್ರಕಾರನೇ ಹೋಗೋಣ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಕ್ರಿಯೇಟಿಂಗ್ ಅಂಡ್ ಎಕ್ಸ್ಟ್ರಾಕ್ಟಿಂಗ್ ಆರ್ಚಿವ್ ಫೈಲ್ಸ್. ಆರ್ಚಿವ್ ಮಾಡೋದು ಹೇಗೆ, ಆರ್ಚಿವ್ ಅಂತಂದ್ರೆ ಟಾರ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಫಸ್ಟ್ ನೋಡೋಣ. ಟಾರ್ ಮಾಡಲಿಕ್ಕೆ ಮತ್ತೊಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನಾನು ಫೋಲ್ಡರ್ ಅಂತ ಕ್ರಿಯೇಟ್ ಮಾಡ್ತೀನಿ, ಡೈರೆಕ್ಟ್ರಿ ಫೋಲ್ಡರ್ 1 ಎಂಟರ್. ಈ ಫೋಲ್ಡರ್ 1 ಒಳಗೆ ನಮ್ದು ಯಾವುದೇ ತರ ಕಂಟೆಂಟ್ ಇರೋದಿಲ್ಲ. ಸೊ ನೋಡಿ, ಇವಾಗ ನಾನು ಏನು ಕ್ರಿಯೇಟ್ ಮಾಡ್ತೀನಿ ಅಂತಂದ್ರೆ ಟಾರ್ ಫೈಲ್ ಮಾಡ್ತೇನೆ. ಆರ್ ನೀನು ಈ ಡೈರೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಆಗುತ್ತೆ. ಸೊ ಡೈರೆಕ್ಟ್ ಕ್ರಿಯೇಟ್ ಏನು ಮಾಡಬೇಡಿ, ಜಸ್ಟ್ ನೋಡಿ ನಾನು ಕಮೆಂಟ್ ಟೈಪ್ ಮಾಡ್ತೇನೆ, ಟಾರ್ -CVF ಅಂತಂದ್ರೆ ಸಿ ಅನ್ನೋದೇನಿದೆ ಕಾಪಿ ಆಗಿರುತ್ತೆ, ಕಾಪಿ ಅನ್ನೋದಾಗಿರುತ್ತೆ. ಇದು ಫೈಲ್ಸ್, ಕಾಪಿ ಫೈಲ್ಸ್ನ ಹೇಗೆ ಮಾಡ್ತೀವಿ, ಕಾಪಿ ಫೈಲ್ ವಿತ್ ಒನ್ ಟಾರ್ ಫೈಲ್ ನೇಮ್ ಕೊಡ್ಬೇಕಾಗುತ್ತೆ. ಆರ್ಚಿವ್ ಅಂದ್ರೆ AR, ನಾನು ನಾರ್ಮಲ್ ಆಗಿ ARH ಅಂತ ಕೊಡ್ತೇನೆ, .tar. ನೆಕ್ಸ್ಟ್ ಎಷ್ಟು ಫೈಲ್ಸ್ನ ಈ ಒಂದು ಟಾರ್ ಫೈಲ್ ಒಳಗೆ ಆ್ಯಡ್ ಮಾಡಬೇಕು, ಲೈಕ್ ಆರ್ಚಿವ್ ಮಾಡಬೇಕು ಅನ್ನೋದು ಇಲ್ಲಿ ನಾನು ಕೊಡ್ತೇನೆ. ಇಲ್ಲಿ ನೋಡಿ, ಫೈಲ್ 1.txt ಒನ್ ಫೈಲು, ಫೈಲ್ 2.txt ಸೆಕೆಂಡ್ ಫೈಲ್. ಸೊ ಇಲ್ಲಿ ನಾನು ಎಂಟರ್ ಕೊಡ್ತು ಅಂತಂದ್ರೆ ನೋಡಿ, ಈ ಎರಡು ಫೈಲು ಈ ಒಂದು ARH ಅನ್ನೋ ಫೈಲ್ ಒಳಗೆ ಟಾರ್ ಆಗಿರುತ್ತೆ. ಅದು ಹೇಗೆ ನೋಡೋದು, LS ರೆಡ್. ಸೊ ಈ ಟಾರ್ ಫೈಲು ನಮಗೆ ರೆಡ್ ಕಲರಲ್ಲಿ ಇಂಡಿಕೇಟ್ ಆಗಿರುತ್ತೆ. ಸೊ ನೋಡಿ, ನಮ್ಮ ಒಂದು ಫೈಲು ರೆಡ್ ಕಲರ್ ಇಂಡಿಕೇಟ್ ಆಗಿದೆ. ಇದನ್ನ ಹೇಗೆ ನೋಡೋದು, ಜಸ್ಟ್ ಅದ್ರದ ಫೈಲ್ ಸೈಜ್ ನೋಡ್ತೀವಿ, du-sh ಸ್ಟಾರ್ ಎಂಟರ್. ನೋಡಿ, ಕಂಪ್ಲೀಟ್ 4448, ಇದು 44 ಇರೋದು ಈ ಒಂದು ನಮ್ಮ ಒಂದು ಟಾರ್ ಫೈಲ್ ಒಳಗೆ ಆರ್ಚಿವ್ ಆಗಿರುತ್ತೆ. ಇದನ್ನ ನೋಡಲಿಕ್ಕೆ ನೋಡಿ, ಕ್ಯಾಟ್ ಆರ್ಚಿವ್ ಆಗಿರೋದು ನೋಡಲಿಕ್ಕೆ ಕ್ಯಾಟ್ AR ಅಲ್ವಾ, ARH.tar ಎಂಟರ್. ನೋಡಿ, ನಮಗೆ ಆರ್ಚಿವ್ ಅಂತಂದ್ರೆ ಲೈಕ್ ನಮಗೆ ಅದ್ರೊಳಗೆ ಕಂಟೆಂಟ್ಗಳು ಯಾವುದು ನೋಡ್ಲಿಕ್ಕೆ ಆಗೋದು, ಇದು ಎನ್ಕೋಡೆಡ್ ಆಗಿರುವಂಥ ಕಂಟೆಂಟ್ಗಳು. ಸೊ ಇದನ್ನು ನಾವು VI ಅಲ್ಲಿ ಹೋಗಿ ನೋಡ್ತು ಅಂತಂದ್ರೆ ನಮಗೆ ಜಸ್ಟ್ ಫೈಲ್ಸ್ಗಳು ಯಾವಾಗಿದೆ ಅಂತ ತೋರಿಸ್ತದೆ, ಫೈಲ್ಸ್ ಒಳಗಿರೋ ಕಂಟೆಂಟ್ ನಮಗೆ ನೋಡ್ಲಿ ಸಿಗೋದಿಲ್ಲ. ಸೊ ನೋಡಿ, VI ARH.tar ಎಂಟರ್. ಸೊ ನೋಡಿ, ಫೈಲ್ 1 ಫೈಲ್ 2 ಅನ್ನೋದು ಮಾತ್ರ ಇದೆ, ನಮಗೆ ಯಾವುದೇ ಥರ ಕಂಟೆಂಟ್ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ದಟ್ ಇದು ಆರ್ಚಿವ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ಎಕ್ಸಿಟ್ ಆಗೋದು ಹೇಗೆ, ಎಸ್ಕೇಪ್ ಜಸ್ಟ್ ಕ್ಯೂ ಅಂತ ಕೊಟ್ಟು ಎಂಟರ್ ಕೊಡ್ತು ಅಂತಂದ್ರೆ ನಮಗೆ ಇದರಿಂದ ಎಕ್ಸಿಟ್ ಆಗುತ್ತೆ. ಸೊ ಇದು ಆರ್ಚಿವ್ ಮಾಡೋದು. ನೆಕ್ಸ್ಟ್ ಆರ್ಚಿವ್ ಮಾಡೋದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ, ಅದನ್ನ ನೋಡೋದು ಹೇಗೆ, ಅದಕ್ಕೂ ಕಮೆಂಟ್ ಟಾರ್ -XVF ಎಕ್ಸ್ಟ್ರಾಕ್ಟ್ ಫೈಲ್ ಅಂತ. ನೆಕ್ಸ್ಟ್ ARH.tar ಎಂಟರ್. ಸೊ ನೋಡಿ, ಫೈಲ್ 1 ಫೈಲ್ 2 ಅಂತ ಇದೆ. ನಾವು ಈ ತರ ಕಮಾಂಡ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಫೈಲ್ 1.file2 ಇದು ಎಕ್ಸಾಕ್ಟ್ ಕಮಾಂಡು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ. ನಾನು ಆಲ್ರೆಡಿ ಮಾಡಿದೆ ಒಂದು ಕ್ಯಾಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ಮಾಡಿದ್ದಕ್ಕೆ ನಮಗೆ ಫೈಲ್ 1 ಮತ್ತು ಫೈಲ್ 2 ತೋರಿಸ್ತು ಅಲ್ವಾ. ಸೊ ನೋಡಿ, ಫೈಲ್ 1 ಫೈಲ್ 2 ಯಾವ ಥರ ತೋರಿಸ್ತು, ಎನ್ಕೋಡೆಡ್ ಆಗಿರೋ ಥರ ತೋರಿಸ್ತು. ಸೊ ಇದು ನಾರ್ಮಲ್ ಆಗಿ ಎಷ್ಟು ಫೈಲ್ಸ್ ಇದೆ ಅನ್ನೋದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಒನ್ನು ಕ್ರಿಯೇಟ್ tar.z ಆರ್ಚಿವ್ ಅಂತಂದ್ರೆ ವಿತ್ ಕಂಪ್ರೆಸ್ ಆಗಿರೋ ಥರ, ಆ ಒಂದು ಫೈಲ್ ಕಂಪ್ಲೀಟ್ ಕಂಪ್ರೆಸ್ ಆಗಿರೋ ಥರ ಹೇಗೆ ಮಾಡೋದು ಅನ್ನೋದ್ರೆ ನೋಡಿ, ಅದೇ ಥರ ಹೋಗಿ
ಝೆಡ್ ಎಫ್ ಕಾಪಿ ಆಗಿ ಪ್ಲಸ್ ಕಂಪ್ರೆಸ್ ಆಗಿರಬೇಕು. ಕಂಪ್ರೆಸ್ ಮಾಡೋಕ್ಕಿಂತ ಮುಂಚೆ ನಾನು ಜಸ್ಟ್ ನನ್ನ ಫೈಲ್ನ ಕಂಪ್ರೆಸ್ ಮಾಡಿ ನೋಡಿ ತೋರಿಸ್ತೀನಿ. ಸೊ ಇಲ್ಲಿ ನಾವು ನೋಡ್ಬೋದು dio/h ಸ್ಟಾರ್ ಅಂತ ಕೊಡ್ತು ಅಂದರೆ ನಮಗೆ ಈಚ್ ಫೈಲ್ದು ನಮ್ಮದು ಸೈಜ್ ತೋರಿಸುತ್ತೆ. ಸೊ ದಟ್ ನಾನು ಇಲ್ಲಿ ಕಂಪ್ರೆಸ್ ಮಾಡಿದ್ದು ನೋಡಿ, ಜಿಪ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಸಿ 4K ಅಂತ ಇದೆ ಫೈಲ್ದು ನೋಡಿ, ಜಿ ಜಿ ಜಿಪ್ ಫೈಲ್ 1.txt ಎಂಟರ್. ನಮ್ಮ ಒಂದು ಫೈಲು ಕಂಪ್ರೆಸ್ ಆಗಿರುತ್ತೆ, ಅದು ಜಿಪ್ ಫೈಲ್ ಆಗಿರುತ್ತೆ. ಅದು ನೋಡಿದಾಗೆ ಜಸ್ಟ್ dio/sh. ಓಕೆ, ನಾವು ಕಂಪ್ರೆಸ್ ಆಗಿದೆ ಹೇಗೆ ನೋಡೋದು ಅಂತಂದ್ರೆ, ಇವಾಗ ನಾನು ಇದನ್ನು ಕ್ಯಾಟ್ ಕಮಾಂಡ್ ಆರ್ ವಿ ಐ ಕಮಾಂಡ್ ಮಾಡ್ತು ಅಂದ್ರೆ ನಮಗೆ ಕಂಟೆಂಟ್ ಯಾವುದು ನೋಡ್ಲಿಕ್ಕೆ ಸಿಗೋದಿಲ್ಲ. ಇಫ್ ಇನ್ ಕೇಸ್ ಇದು ಜಿಪ್ ಫೈಲ್ ಆಗಿದ್ರೆ ನೋಡಿ, ವಿ ಐ ನಮ್ಮ ಫೈಲ್ ಒನ್ ಕಂಟೆಂಟ್ ಏನು ಮಾಡಿದೀವಿ, ದಿಸ್ ಇಸ್ ಫೈಲ್ 1 ಅಂತ ಆ್ಯಡ್ ಮಾಡಿದ್ದೀನಿ, ಫೈಲ್ 1.txt ಎಂಟರ್. ನೋಡಿ ನಮ್ಗೆ ಯಾವುದೇ ಥರ ಕಂಟೆಂಟ್ ನೋಡ್ಲಿ ಸಿಗೋದಿಲ್ಲ, ಬಿಕಾಸ್ ಇಟ್ ಜಿಪ್ ಫೈಲ್ ಆಗಿದೆ. ಎಸ್ಕೇಪ್ ಆಗಿ ಸೇವ್ ಮಾಡಿ ಎಂಟರ್ ಆಗಿ ಅನ್ಜಿಪ್ ಮಾಡೋದು ಹೇಗೆ? ಸೊ ಅನ್ಜಿಪ್ ಮಾಡಲಿಕ್ಕೆ ಕಮಾಂಡ್ ಜಿ ಅನ್ಜಿಪ್ ಫೈಲ್ 1.txt, ಇಲ್ಲಿ ಬಂದಿರುತ್ತೆ .gz ಅಂತ, ಅಗೇನ್ ಅದನ್ನು ಟೈಪ್ ಮಾಡಿ .gz ಎಂಟರ್. ಎಸ್ ಅನ್ಜಿಪ್ ಮಾಡ್ತಾ ಇದ್ದೀನಿ. ಓಕೆ ಫೈನ್. ನೆಕ್ಸ್ಟ್ ಇದು ಈಗ ನಾನು ವಿ ಐ ಫೈಲ್ 1 ಅಂತ ಕೊಡ್ತು ಅಂತಂದ್ರೆ, ಸೊ ನೋಡಿ ನಮ್ಮ ಒಂದು ಕಂಟೆಂಟ್ ಬಂದಿದೆ, ಬಿಕಾಸ್ ಇದು ಅನ್ಜಿಪ್ ಆಗಿದೆ ಅಂತ ಅರ್ಥ. ಸೊ ಸೇವ್ ಮಾಡೋಣ, ಎಕ್ಸಿಟ್. ಸೊ ಇವಾಗ ನಾವು ಅನ್ಜಿಪ್ ಮಾಡೋದು ಫೈಲ್ ಹೇಗೆ ನೋಡ್ದೋ ಆ್ಯಂಡ್ ನಮ್ಮ ಆರ್ಚಿವ್ ಮಾಡೋದು ಹೇಗೆ ಅಂತ ನೋಡ್ದೋ. ಇಲ್ಲಿ ಆರ್ಚಿವ್ ಪ್ಲಸ್ ಕಂಪ್ರೆಸ್, ಲೈಕ್ ಕಂಪ್ರೆಸ್ ಅಂದರೆ ಜಿಪ್ ಫೈಲ್ ಥರನೇ ಬರೋದು. ಎರಡೂ ಒಟ್ಟಿಗೆ ಮಾಡೋದು ಹೇಗೆ ಅನ್ನೋದು ನೋಡಬೇಕು ಅಂತಂದರೆ, ಈಗ ನೋಡಿ ಟಾರ್ ಸಿ ಝೆಡ್ ವಿ ಎಫ್ ಕಂಪ್ರೆಸ್ ವಿತ್ ಜಿಪ್ ಫೈಲ್, ಬೇರೆ ನೇಮ್ ಕೊಡ್ತೇನೆ, ಆರ್ಚ್ ಡಾಟ್ ಟಾರ್ ಫೈಲ್ 1.txt ಫೈಲ್ 2.txt ಎಂಟರ್. ಸೊ ನೋಡಿ, ಸೊ ನಾನು ಈ ಒಂದು ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದೆ, ಟಾರ್ -CZVF ಆರ್ಚ್ ಇದೊಂದು ಫೈಲ್ ನೇಮ್ ಬೇರೆ ನೇಮ್ ಕೊಟ್ಟೆ, ಆ್ಯಂಡ್ ಫೈಲ್ 1.txt ಫೈಲ್ 2.txt ಅಂತ ಕೊಟ್ಟೆ. ಸೊ ನಮ್ಗೆ ಈ ಒಂದು ಎರಡು ಫೈಲು ಈ ಒಂದು ಫೈಲ್ ಒಳಗೆ ಟಾರ್ ಆಗಿದೆ ಪ್ಲಸ್ ಜಿಪ್ ಆಗಿದೆ ಅನ್ನೋದನ್ನ ನಾವು ನೋಡ್ತೇವೆ. ಸೊ ಹೇಗೆ ನೋಡ್ತೀರಾ ಅದನ್ನ, ಜಸ್ಟ್ ಸಿ DU-SH ಸ್ಟಾರ್ ಎಂಟರ್. ನೋಡಿ ನಾನು ಅವಾಗಲೇ ಟಾರ್ ಮಾಡಿದಾಗ ಫೈಲು 12K ವರೆಗೂ ಬಂತು, ಸೈಜ್ 12K ವರೆಗೂ ಬಂತು, ಬಟ್ ಇವಾಗ 4K ವರೆಗೂ ಅಷ್ಟೇ ಬಂದಿದೆ, ಬಿಕಾಸ್ ಇದು ಜಿಪ್ ಆಗಿದೆ ಅಂತ ಅರ್ಥ. ಏನಕ್ಕೆ ಜಿಪ್ ಆಗಿದ್ರೆ ಮಾತ್ರ ನಮ್ಮ ಒಂದು ಫೈಲು ಸೈಜ್ ಏನಿದೆ ಅದು ರೆಡ್ಯೂಸ್ ಆಗಿ ನಮ್ಮ ಫೈಲು ಸ್ಮಾಲ್ ಲೆವೆಲ್ಗೆ ಬಂದಿರುತ್ತೆ. ಲೈಕ್ ಇಲ್ಲಿ 12K ಅಂತ ಏನಿದೆ ಇದು ರೆಡ್ಯೂಸ್ ಆಗಿದೆ ಫೈಲು, ಬಿಕಾಸ್ ಇದು ಜಿಪ್ ಆಗಿದೆ ಅಲ್ವಾ. ಸೊ ದಟ್ ಆ್ಯಂಡ್ ಜಿಪ್ ಆಗಿದೆ ಅನ್ನೋದು ನೋಡಲಿಕ್ಕೆ ನಾವು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಕಮಾಂಡ್ ಏನು, ಲೈಕ್ ಆರ್ಚಿವ್ ಆಗಿರೋದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಕಮಾಂಡ್ ಏನು, tar-x ZVF ಅದು ಯಾವುದು, ಆರ್ಚ್ ಡಾಟ್ ಟಾರ್ ಎಂಟರ್. ನೋಡಿ ಎರಡು ಫೈಲ್ ಮಾತ್ರ ಇಲ್ಲಿ ಕಂಟೆಂಟ್ ಆ್ಯಡ್ ಮಾಡಿದ್ದೀನಿ. ಸೊ ನಾವು ನೋಡ್ದೋ ಕ್ರಿಯೇಟ್ ಆಗಿದ್ದು ನಾವು ಹೇಗೆ ಒಂದು ಆರ್ಚಿವ್ ಮಾಡೋದು ಹೇಗೆ, ಆರ್ಚಿವ್ ಕ್ರಿಯೇಟ್ ಮಾಡಿರೋದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ ನೋಡ್ದೋ, ಆ್ಯಂಡ್ ದೆನ್ ಕ್ರಿಯೇಟ್ ಮಾಡಿ ಲೈಕ್ ಆರ್ಚಿವ್ ಮಾಡಿ ಪ್ಲಸ್ ಕಂಪ್ರೆಸ್ ಮಾಡೋದು ನೋಡ್ದೋ, ಆ್ಯಂಡ್ ಆರ್ಚಿವ್ ಕಂಪ್ರೆಸ್ ಮಾಡೋದು ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ, ಅದು ನೋಡೋದು ಹೇಗೆ ಅಂತ ನೋಡ್ದೋ, ಆ್ಯಂಡ್ ಈಚ್ ಫೈಲ್ನ ಕಂಪ್ರೆಸ್ ಮಾಡೋದು ಹೇಗೆ, ಜಿಪ್ ಫೈಲ್ ಮಾಡೋದು ಹೇಗೆ ನೋಡ್ದೋ ಸಿಂಗಲ್ ಫೈಲ್ನ, ಆ್ಯಂಡ್ ಸಿಂಗಲ್ ಫೈಲ್ನು ಕೂಡ ಅನ್ಜಿಪ್ ಮಾಡೋದು ಹೇಗೆ ಅಂತಲೂ ಕೂಡ ನೋಡ್ದೋ. ಆ್ಯಸ್ ಇಟ್ ಈಸ್ ಅದೇ ಥರನೇ ಸಿಂಗಲ್ ಫೈಲ್ ಮಾಡಿದ್ರೆ ಮಲ್ಟಿಫೈ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಇನ್ನೊಂದು ಫೈಲ್ನ ಇಲ್ಲಿ ಆ್ಯಡ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಸೊ ದಿಸ್ ಈಸ್ ಕಂಪ್ಲೀಟ್ ಆಫ್ ಡೇ 8 ಆ್ಯಂಡ್ ಡೇ 9. ಡೇ 8ಅಲ್ಲಿ ನಾವು ಕಲ್ತೋ ಸಾಫ್ಟ್ವೇರ್ ಪ್ಯಾಕೇಜ್ಮೆಂಟ್, ಆ್ಯಂಡ್ ಡೇ 9ಅಲ್ಲಿ ನಾವು ಕಲ್ತೋ ಕಂಪ್ರೆಸ್ ಆ್ಯಂಡ್ ಆರ್ಚಿವಿಂಗ್ ಬೈ ಯೂಸಿಂಗ್ ದೀಸ್ 3 ಕಮ್ಯಾಂಡ್ಸ್. ಸೊ ದಟ್ಸ್ ಆಲ್ ಅಬೌಟ್ ಡೇಸ್ 8 ಆ್ಯಂಡ್ ಡೇ 9. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು.